ಎಜೆ ನ್ಯೂಸ್ಗೆ ಸ್ವಾಗತ. ನಟರಾಜ ನಾಟ್ಯ ಸಂಘ ದಾಂಡೇಲಿ ಸ್ಥಳೀಯ ಕಲಾವಿದರು ಸೇರಿ ಹಾಗೂ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಮಿತಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಇವರ ಆಶ್ರಯ ಸಹಕಾರದಲ್ಲಿ ದಾಂಡೇಲಿ ನಗರದ ಹಳೆಯ ನಗರಸಭೆ ಮೈದಾನದಲ್ಲಿ ಫೆಬ್ರವರಿ 7ರಂದು ಶನಿವಾರ ರಾತ್ರಿ 7:30 ಗಂಟೆಯಿಂದ ಹಿರಿಯ ನಾಟಕಗಾರ ದುಂಡಪ್ಪ ಗೂಳೂರು ವಿರಚಿತ ಶ್ರೀ ನಟರಾಜ ನಾಟ್ಯ ಸಂಘ ಅರ್ಪಿಸುವ ರೌಡಿ ರಣರಂಗದಲ್ಲಿ ಸತ್ಯವಂತನ ಗೆಲುವು ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನ ನಡೆಯಲಿದೆ ಎಂದು ನಾಟಕದ ನಿರ್ದೇಶಕ ಹಾಗೂ ಹಿರಿಯ ಸಾಹಿತಿ ಮುತ್ರು ಜಾಹುಸೇನ್ ಆನೆ ಹೊಸೂರು ಹಾಗೂ ಸಂಘದ ಅಧ್ಯಕ್ಷರು ಹನುಮಂತ ಕಾರಿಗೆ ಶುಕ್ರವಾರ ಎಜೆ ನ್ಯೂಸ್ ಕನ್ನಡ ಸುದ್ದಿ ವಾಹಿನಿ ಜೊತೆಗೆ ನಾಟಕ ಪ್ರದರ್ಶನದ ಕುರಿತಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನ್ ಅಧ್ಯಕ್ಷತೆಯಲ್ಲಿ ನಡೆಯುವ ನಾಟಕ ಪ್ರದರ್ಶನ ಕಾರ್ಯಕ್ರಮವನ್ನು ನಗರಸಭೆಯ ಪೌರಾಯುಕ್ತ ವಿವೇಕ್ ಬನ್ನೆ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ತಹಸೀಲ್ದಾರ್ ಶೈಲೇಶ್ ಪರಮಾನಂದ, ಡಿವೈಎಸ್ಪಿ ಶಿವಾನಂದ ಮದರಕಂಡಿ, ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಹಣಕಾಸು ಮತ್ತು ಲೆಕ್ಕ ವಿಭಾಗದ ಹಿರಿಯ ಉಪಾಧ್ಯಕ್ಷ ಅಶೋಕ್ ಶರ್ಮಾ, ಕಾಗದ ಕಾರ್ಖಾನೆಯ ಮಾನವ ಸಂಪನ್ಮೂಲ ವಿಭಾಗದ ಉಪಾಧ್ಯಕ್ಷ ವೇಲು ವೆಂಕಟೇಶ್, ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕ ವಿಭಾಗದ ಉಪ ಪ್ರಧಾನ ವ್ಯವಸ್ಥಾಪಕ ರಾಘವೇಂದ್ರ ಜೆಆರ್, ಕಾರ್ಖಾನೆಯ ಮಾನವ ಸಂಪನ್ಮೂಲ ವಿಭಾಗದ ಹಿರಿಯ ಉಪ ಪ್ರಧಾನ ವ್ಯವಸ್ಥಾಪಕ ವಿಜಯ್ ಮಹಂತೇಶ್ ಭಾಗವಹಿಸಲಿದ್ದಾರೆ. ದಾಂಡೇಲಿಯ ಹಿರಿಯ ನಾಟಕಗಾರರು ಆದ ದುಂಡಪ್ಪ ಗೂಳೂರು ಅವರು ರಚಿಸಿದ ಈ ನಾಟಕದಲ್ಲಿ ಸ್ಥಳೀಯ ಶ್ರೀ ನಟರಾಜ ನಾಟ್ಯ ಸಂಘದ ಕಲಾವಿದರು ಅಭಿನಯಿಸಲಿದ್ದಾರೆ. ಸ್ಥಳೀಯ ಕಲಾವಿದರನ್ನ ಹಾಗೂ ಅವರ ಕಲಾ ಸೇವೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿರುವ ಈ ನಾಟಕ ಪ್ರದರ್ಶನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾಭಿಮಾನಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡುವಂತೆ ಮುತ್ರು ಜಾಹು ಹುಸೇನ್ ಆನೆ ಹೊಸೂರು ಹಾಗೂ ಸಂಘದ ಅಧ್ಯಕ್ಷರು ಹನುಮಂತ ಕಾರಿಗೆ ಅವರು ಎಜೆ ನ್ಯೂಸ್ 24 ಕನ್ನಡ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ. ದಾಂಡೇಲಿಯ ಎಲ್ಲಾ ಕಲಾ ಪ್ರೇಮಿಗಳಿಗೆ ಶ್ರೀ ನಟರಾಜ್ ನಾಟ್ಯ ಸಂಘದಿಂದ ಮತ್ತು WCPM ವೆಲ್ಫೇರ್ ಅಂಡ್ ಸ್ಪೋರ್ಟ್ಸ್ ಕಮಿಟಿಯಿಂದ ಹಳೆ ಮುನ್ಸಿಪಾಲಿಟಿ ಗ್ರೌಂಡ್ ನಲ್ಲಿ ಶ್ರೀ ನಟರಾಜ್ ನಾಟ್ಯ ಸಂಘದಿಂದ ರೌಡಿ ರಣರಂಗದಲ್ಲಿ ಸತ್ಯವಂತನ ಗೆಲುವು ಅಂತ ಹೇಳಿ ನಾಟಕ ಮಾಡ್ತಾ ಇದ್ದೇವೆ. ನಮ್ಮ ನಾಟಕದ ಸಾಹಿತ್ಯಗಾರರಾದಂಥ ದುಂಡಪ್ಪ ಗೂಳೂರು ಅವರ ಕಥೆ ಇದು. ನಾವೆಲ್ಲ ನಟರಾಜ್ ನಾಟ್ಯ ಸಂಘದ ಕಲಾವಿದರು ಸೇರಿ ಈ ನಾಟಕ ಮಾಡ್ತಾ ಇದ್ದೇವೆ. ಈ ನಾಟಕವನ್ನ ದಾಂಡೇಲಿ ಎಲ್ಲ ಕಲಾ ಪ್ರೇಮಿಗಳು ಬಂದು ನೋಡಿ ಈ ಸಂಘಕ್ಕೆ ಹಾರೈಸಬೇಕು. ಮತ್ತು ಈ ಸಂಘ ಕನಿಷ್ಠ 45 ವರ್ಷದಿಂದ ಈ ಸಂಘವನ್ನ ನಡೆಸ್ತಾ ನಾಟಕವನ್ನ ಮಾಡ್ತಾ ಬಂದಿದ್ದೇವೆ. ಇವತ್ತಿನ ಕಾಲದಲ್ಲಿ ಟಿವಿ ಅದು ಇದು ಅಂತ ಇರುವಂತ ಸಂದರ್ಭದಲ್ಲಿ ಈ ಕಲಾವಿದರು ಈ ಕಲೆಯನ್ನ ಉಳಿಸ್ಕೋಬೇಕಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲ ದಾಂಡೇಲಿಯ ಕಲಾ ಪ್ರೇಮಿಗಳು ಬಂದು ಈ ನಾಟಕವನ್ನ ನೋಡಿ ಹಾರೈಸಿ ಮತ್ತೆ ಮತ್ತೆ ನಾಟಕ ಮಾಡುವಂತ ಇಚ್ಛೆಯನ್ನ ಮತ್ತು ಮನಸ್ಸನ್ನ ಉಳಿಸುವಂತ ಕೆಲಸವನ್ನು ಮಾಡ್ಬೇಕಂತ ಹೇಳಿ ನಾನು ನಟರಾಜ್ ನಾಟ್ಯ ಸಂಘದ ಅಧ್ಯಕ್ಷನಾಗಿ ಹನುಮಂತ ಕಾರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ದಾಂಡೇಲಿ ಹಾಗೂ ಸುತ್ತಮುತ್ತಲಿನ ಕಲಾ ಪ್ರೇಮಿಗಳಿಗೆ ಒಂದು ಸುಸಂದರ್ಭ. ಶ್ರೀ ನಟರಾಜ ನಾಟ್ಯ ಸಂಘದ ಬಾಂಗೂರ್ ನಗರ ದಾಂಡೇಲಿ ಇವರು ದಿನಾಂಕ 7/2/2026ರಂದು ದಾಂಡೇಲಿಯ ಹಳೆಯ ನಗರಸಭೆಯ ಮೈದಾನದಲ್ಲಿ ಶ್ರೀ ದುಂಡಪ್ಪ ಗೂಳೂರು ಒಳ್ಳೆಯ ಒಂದು ನಾಟಕಕಾರರು. ಅಂತಹ ಒಬ್ಬ ನಾಟಕಕಾರರಿಂದ ವಿರಚಿತಗೊಂಡಂತ ರೌಡಿ ರಣರಂಗದಲ್ಲಿ ಸತ್ಯವಂತನ ಗೆಲುವು ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ನಟರಾಜ್ ಸಂಘದ ಕಲಾವಿದರು ಎಂದು ಏನಂತಂದ್ರೆ 7ನೇ ತಾರೀಕಿನಂದು ಸಾಯಂಕಾಲ 7 ಗಂಟೆಗೆ ಸಂಘದ ವತಿಯಿಂದ ಪ್ರದರ್ಶನಗೊಳ್ಳಲು ಇದೆ. ಈ ನಾಟಕದಲ್ಲಿ ಸುಮಾರು 25-30 ವರ್ಷಗಳಿಂದ ನಾಟಕದಲ್ಲಿ ಅಭಿನಯಿಸಿ ದಾಂಡೇಲಿಯ ಪರಿಸರದಲ್ಲಿ ಒಂದು ಕನ್ನಡ ನಾಟಕಗಳನ್ನು ಜೀವಂತವಾಗಿ ಉಳಿಸಿದಂತ ಹಿರಿಯ ಕಲಾವಿದರಾದಂತ ಶ್ರೀಮಂತ ಮದ್ರಿ ಅವರು, ಹನುಮಂತ ಕಾರ್ಗಿ, SS ಕುರ್ಡೇಕರ್, SS ಹಿರೇಮಠ್, ಲಿಂಗರಾಜ್ ಕುದ್ರಿ ಹಾಗೂ ರುದ್ರಪ್ಪ ಮುರುಗೋಡ್ ಅವರು, ಅದೇ ರೀತಿ ಕಾಳೂರಾಮ್ ಮತ್ತು ಇನ್ನ ನಾಗೇಶ್ ಆರ್ ನಾಯಕ್ ಹಾಗೂ ಗಿರೀಶ್ ಶಿರೋಡ್ಕರ್, ಹೀಗೆ ಹಲವು ನುರಿತ ಕಲಾವಿದರಿಂದ ಈ ಸುಂದರ ಸಾಮಾಜಿಕ ಶ್ರೀ ಮುರ್ತುಜಾ ಹುಸೇನ್ ಆನೆ ಹೊಸೂರು ಇವರ ನಿರ್ದೇಶನದಲ್ಲಿ ಒಂದು ಪ್ರದರ್ಶನಕ್ಕೆ ಸಿದ್ಧವಾಗಿದ್ದು, ಈ ನಾಟಕವು ದಿನಾಂಕ 7/2/2026ರಂದು ಪ್ರದರ್ಶನಗೊಳ್ಳಲಿದೆ. ಈ ಕಾರಣಕ್ಕಾಗಿ ದಾಂಡೇಲಿಯ ಸುತ್ತಮುತ್ತ ಎಲ್ಲ ಕಲಾ ಪ್ರೇಮಿಗಳು ನಾಟಕಕ್ಕೆ ಆಗಮಿಸಿ ನಾಟಕವನ್ನು ವೀಕ್ಷಿಸಿ ನಾಟಕವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳಲಾಗಿದೆ. ನಾಟಕವು ಇದೇ ದಿನಾಂಕ 7/2/2026ರಂದು ರಾತ್ರಿ 7 ಗಂಟೆಯಿಂದ ಸುಮಾರು 12-1 ಗಂಟೆಯವರೆಗೂ ನಾಟಕ ಪ್ರದರ್ಶನ ನಡೆಯಲಿದ್ದು, ಕಲಾ ಪ್ರೇಮಿಗಳು ಆಗಮಿಸಿ ನಾಟಕವನ್ನು ವೀಕ್ಷಿಸುವ ಮೂಲಕ
ಒಂದು ಏನಂತಂತಂದ್ರೆ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿಜ್ಞಾಪನೆ ಮಾಡಿಕೊಳ್ಳುತ್ತೇವೆ. ಸ್ಥಳ ಹಳೆ ನಗರಸಭೆಯ ಮೈದಾನ ದಾಂಡೇಲಿ. ನಗರಸಭಾ ಮೈದಾನದಲ್ಲಿ ಈ ನಾಟಕವು ಪ್ರದರ್ಶನಗೊಳ್ಳಲಿದ್ದು ದಿನಾಂಕ 7/2/2026 ಶನಿವಾರ ನಾಟಕ ಪ್ರದರ್ಶನ ನಡೆಯಲಿದೆ. ಇದಕ್ಕಾಗಿ ಕಲಾಪ್ರೇಮಿಗಳು ಈ ಒಂದು ಉಚಿತ ಪ್ರವೇಶದ ಈ ನಾಟಕವನ್ನು ವೀಕ್ಷಿಸಿ ಕಲಾಪ್ರೇಮಿಗಳು ಯಶಸ್ವಿಗೊಳಿಸಬೇಕಾಗಿ ವಿಜ್ಞಾಪನೆ ಸರ್ವರಲ್ಲಿಯೂ ವಿಜ್ಞಾಪನೆ. ಎಲ್ಲ ಕಲಾಮಾನಿಗಳಲ್ಲಿ ನಮಸ್ಕಾರಗಳು. ಇದೇ ಬರುವ ದಿನಾಂಕ 7/2/2026 ಶನಿವಾರ ರಾತ್ರಿ 7:30 ಗಂಟೆಗೆ ದಾಂಡೇಲಿ ಹಳೇ ನಗರಸಭಾ ಮೈದಾನದಲ್ಲಿ ರೌಡಿ ರಣರಂಗದಲ್ಲಿ ಸತ್ಯವಂತನ ಗೆಲುವು ಎಂಬ ಸಾಮಾಜಿಕ ನಾಟಕವನ್ನು ನಾವು ನಮ್ಮ ಸಂಘದ ವತಿಯಿಂದ ಪ್ರದರ್ಶನಗೊಳ್ಳಲಿದೆ. ದಯವಿಟ್ಟು ತಾವೆಲ್ಲರೂ ಆಗಮಿಸಿ ನಾಟಕವನ್ನು ವೀಕ್ಷಿಸಿ ಕಲಾವಿದರನ್ನು ಹರಿಸಬೇಕು, ಕಲಾವಿದರಿಗೆ ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ಮುತ್ರು ಜಾಹುಸೇನ್ ಆನೆ ಹೊಸೂರ ನಾಟಕದ ನಿರ್ದೇಶಕರು ಹಾಗೂ ಹಿರಿಯ ಸಾಹಿತಿ ಹನುಮಂತ ಕಾರಿಗೆ, ಕನ್ನಡ ಅಭಿಮಾನಿಗಳು ಹಾಗೂ ಸಂಘದ ಅಧ್ಯಕ್ಷರು ಕಲಾವಿದರು ಆದ ಶ್ರೀಮಂತ ಮದರಿ, SS ಕುರ್ಡೇಕರ್, ರುದ್ರಪ್ಪ ಮುರುಗೋಡ, ಲಿಂಗರಾಜ್ ಕುದ್ರಿ, ಶಂಕರಯ್ಯ ಹಿರೇಮಠ್ ಇನ್ನು ಅನೇಕ ಜನ ಉಪಸ್ಥಿತರಿದ್ದರು. ಸಾದಿಕ್ ಮುಲ್ಲಾ, ದಾಂಡೇಲಿ, AJ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.